ನಮಸ್ಕಾರ ವೀಕ್ಷಕರೇ. ಕೇದಾರ್ ಕುಂಬಾರನ ಪಾದಯಾತ್ರೆಯು ಇವತ್ತಿಗೆ 6 ದಿನವಾಯಿತು. ವಿಶೇಷವಾಗಿ ಕೇದಾರನ ಜೊತೆ ಇನ್ನೂ 3 ಜನ ಪ್ರಯಾಣಿಸಿದ್ದಾರೆ. ಅವರು ಯಾರಪ್ಪ ಅಂತಂದ್ರೆ ನೂರ್ ನದಾಫ, ವಿವೇಕ್ ಕುಂಬಾರ ಹಾಗೂ ಇನ್ನೊಬ್ಬ ಪುದಾಳ್ ಕುಂಬಾರ್ ಅಂತೇಳಿ. ಇವರು ಮೂವರು ಅವರ ಕೇದಾರನ ಸಹಾಯಕ್ಕಾಗಿ ನಿಂತ್ಕೊಂಡಿದ್ದಾರೆ. ಅವ್ರ ಜೊತೆಗೆ ವಿಶೇಷ ಹೇಳ್ಬೇಕಪ್ಪ ಅಂದ್ರೆ ನೂರ್ ನದಾಫ್ ಅವರ ಬಗ್ಗೆ ಒಂದೆರಡು ವಿಷಯಗಳು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಏನಪ್ಪ ಅಂತಂದ್ರೆ 6 ದಿನ ಇಲ್ಲಿವರೆಗೂ ಪ್ರವಾಸ ಕೈಗೊಂಡ್ರ ಅವರು ಎಲ್ಲಿ ಯಾರು ಇವ್ರ ಜೊತೆ ಕಾಣಿಸ್ಕೊಂಡಿಲ್ಲ. ನದಾಫ್ ಅವರು ಹೋಗುವಾಗ ಏನು ಹೇಳಿದ್ರಂತಂದ್ರೆ, ನಾನು ಆಳಂದವರೆಗೆ ಮಾತ್ರ ಹೋಗ್ತೀನಿ, ಅಲ್ಲಿವರೆಗೆ ಹೋಗೋದಿಲ್ಲ. ಯಾಕಂದ್ರೆ ನನಗೆ ವಯಸ್ಸಾಗಿದೆ, ನಾನು ನಡೆಯೋಕ್ಕಾಗಲ್ಲ. ಆ ಉದ್ದೇಶದಿಂದ ನಾನು ಆಳಂದ ತನಕ ಅಷ್ಟೇ ಹೋಗ್ತೀನಿ ಅಂದ್ಕೊಂಡಿದ್ದ. ಆದರೂ ಕೂಡ ಇವತ್ತು ಲಾತೂರ್ವರೆಗೂ ಹೋಗಿ ಮುಟ್ಟಿದ್ದಾನೆ. ಲಾತೂರ್ವರೆಗೆ ಯಾವ ಥರ ಮುಟ್ಟಿದ್ದಾನಂದ್ರೆ, ರಾಮನ ಮೇಲೆ ಭಕ್ತಿಯನ್ನಿಟ್ಟು ಪಾದಯಾತ್ರೆ ಮುಖಾಂತರ ಎಲ್ಲಿಯೂ ವಾಹನಗಳ ಮೇಲೆ ಕುಳಿತುಕೊಳ್ಳದೆ ಕೇವಲ ತಾನು ಕಾಲ್ನಡಿಗೆಯಿಂದ ನಡ್ಕೊಂಡು ಹೋಗಿದ್ದಾನೆ. ಅದಕ್ಕೆ ಶ್ರೀರಾಮನು ನನಗೆ ಎಷ್ಟು ನಡೆಯಲು ತಾಕತ್ತು ಕೊಡ್ತಾನೆ ಅಷ್ಟು ನಾನು ಅಲ್ಲಿವರೆಗೆ ಮುಟ್ಟಿ ಅಲ್ಲಿಂದ ನಾನು ರಿಟರ್ನ್ ಬರ್ತೀನಿ ಅಂತ ಹೇಳಕ್ಕೆ ಅವನು ಇಲ್ಲಿ ಹೋಗುವಾಗ ಒಂದು ಮಾತು ಕೊಟ್ಟು ಹೋಗಿದ್ದ. ಅದೇ ರೀತಿಯಾಗಿ ಅವನು ಆಳಂದವರೆಗೆ ಅಷ್ಟೇ ಹೋಗ್ತೀನಿ, ಪೂರ್ತಿ ಹತ್ರ ಹೋಗೋದಾಗಲ್ಲ, ಯಾಕಂದ್ರೆ ನಮ್ಗೆ ವಯಸ್ಸಾಗಿದೆ, ಅಷ್ಟೊಂದು ನಡೆಯೋದು ತುಂಬ ಕಷ್ಟ ಅಂತ ಹೇಳಿಕೆ ಮುಂಚೆ ಹೋಗಿದ್ದ. ಆದ್ರೆ ಅವ್ನು ಎಲ್ಲಿವರೆಗೆ ಅಂದ್ರೆ ಸುಮಾರಾಗಿ 200 ಕಿಲೋಮೀಟರ್ ಸಮಥಿಂಗ್ ಆಗಿ ಇವತ್ತು ನಡ್ಕೊಂಡು ಹೋಗಿದ್ದಾನೆ. ಅದು ನಾವು ಮೆಚ್ಚತಕ್ಕಂಥದ್ದು ವೀಕ್ಷಕರೇ. ಶ್ರೀರಾಮನ ಮೇಲೆ ಭಕ್ತಿಯನ್ನಿಟ್ಟು ಅಷ್ಟೊಂದು ದೂರದ ಪ್ರಯಾಣವನ್ನು ಕಾಲ್ನಡಿಗೆಯಿಂದ ಪ್ರಯಾಣಿಸಿದ್ದಾನೆ. ಅದು ಆ ಪ್ರಭು ಶ್ರೀರಾಮನೇ ಅವನು ಕರೆದುಕೊಂಡು ಹೋಗಿದ್ದಾನೆ ಅಂದ್ಕೊಬೋದು. ಅದೇ ರೀತಿಯಾಗಿ ಒಂದು ಹೋಟೆಲ್ನಲ್ಲಿ ಬೆಳಗಿನ ಜಾವ ಉಪಹಾರವನ್ನು ಮಾಡ್ತಾ ಇರೋದು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ನಿನ್ನೆ ದಿನ ಲಮಾಜಾನ್ ಎಂಬ ಗ್ರಾಮದಲ್ಲಿ ರಾತ್ರಿ ವಸತಿಯನ್ನು ಮಾಡಿ ಇವತ್ತು ಬೆಳಗಿನ ಜಾವ ಒಂದು ರಸ್ತೆ ಮಧ್ಯದಲ್ಲಿರ್ತಕ್ಕಂಥ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಹೋಟೆಲ್ಗೆ ಟಿಫನ್ ಮಾಡುವುದನ್ನು ನೀವು ನೋಡ್ಬೋದು. ಅಲ್ಲಿ ತಮ್ಮದೇ ಆದಂಥ ಇದರಲ್ಲಿ ಪಾಳಿನಲ್ಲಿ ಕೂತ್ಕೊಂಡು ಟಿಫನ್ ಮಾಡ್ತಾ ಇದ್ದಾರೆ. ಅವರು ಯಾರು ನದಾಫ್ ಇದ್ದಾರೆ ನೋಡೋರು, ನೂರ್ ನದಾಫ್ ಅವ್ರ ಜೊತೆಗೆ, ಹಾಗೂ ಕೇದಾರ್ನು ಕೂತ್ಕೊಂಡಿದ್ದಾನೆ. ಅವರು ಇಬ್ಬರು ಟಿಫನ್ ಮಾಡ್ತಾ ಇದ್ದಾರೆ. ಟಿಫನ್ ಮಾಡಿದ ನಂತರ ಅವರು ಅಲ್ಲಿಂದ ಮುಂದೆ ಪ್ರಯಾಣಿಸ್ತಾರೆ. ಅವರು ಎಲ್ಲಿ ಅಂದ್ರೆ ಫತೇಪುರ್ ಹಾಗೂ ಕರೇಜಾನ್ ಎಂಬ 2 ಊರು ಹೈವೇಯಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಕ್ರಾಸ್ಗಳಿದಾವೆ. ಆ ಕ್ರಾಸಿನ ಹತ್ರ ಕೆಲವರು ಇವ್ರಿಗೆ ಮಾತನಾಡಿಸ್ತಾರೆ. ಅವ್ರಿಗೆ ಮಾತನಾಡುವಾಗ ನಾವು ಮರಾಠಿ ಭಾಷೆನೇ ಬರೋದಿಲ್ಲ, ಕನ್ನಡವನ್ನು ಮಾತಾಡೋದು ಬಿಟ್ಟು ಬೇರೆ ಬರಲ್ಲ ಅಂತ ಹೇಳಿಕೆ ರಿಟರ್ನ್ ಅವ್ರ ಮಾತನ್ನು ಹೇಳಿದ್ರು. ಆದರೆ ಹೌದಾ, ನೀವು ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಿದ್ರೆ ಅದೊಂದು ಮಾತು ಕರೆಕ್ಟಾಗಿ ಹೇಳಿದ್ರು. ನಾವು ಅಯೋಧ್ಯೆ ಶ್ರೀರಾಮನ ದರ್ಶನ ಪಡಕ್ಕೆ ಹೋಗ್ತೀವಿ ಅಂತ. ಯಾವ ರೀತಿ ಹೋಗ್ತೀರಿ ಅಂತಂದ್ರೆ, ಇಲ್ಲ ವಾಹನಗಳ ಮುಖಾಂತರ ಹೋಗ್ತೀವಿ ಅಂತ ಹೇಳಿದ್ರು. ಅಲ್ಲಿಂದ ಇವತ್ತು ಲಾತೂರಲ್ಲಿ ತಲುಪಿದರು. ಲಾತೂರಿನ ಊರಿನಲ್ಲಿ ಇರ್ತಕ್ಕಂಥ ವಾಹನಗಳನ್ನು ಓಡಾಡೋದು ನೀವು ನೋಡಬಹುದು. ಯಾವ ಥರದಲ್ಲಿ ಇದಾವ ಅಕ್ಕಪಕ್ಕದ ಬಿಲ್ಡಿಂಗ್ಗಳು ಮತ್ತು ರಸ್ತೆ ಉದ್ದಕ್ಕೂ ವಾಹನಗಳು ಅದರ ಪಕ್ಕದಲ್ಲಿ ಹಾಯ್ದು ಹೋಗ್ತಾ ಇದ್ದಾರೆ ಇವರು. ಇವತ್ತು ರಾತ್ರಿ ಲಾತೂರಲ್ಲಿ ಸ್ಟೇ ಮಾಡಿಬಿಟ್ಟು ಮತ್ತೆ ಮುಂದಿನ ಪ್ರಯಾಣ ಬೆಳೆಸುತ್ತಾರೆ. ಪ್ರೀತಿಯ ವೀಕ್ಷಕರೇ, ಈ ನಮ್ಮ ಯೂಟ್ಯೂಬ್ ಚಾನಲ್ ಏನು ಮಧುಕುಮಾರ್ ಪಾಟೀಲ್ ಚಾನಲ್ ಇದಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನುಳಿದವರಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.